ಏನಾಗಿತ್ತಂದ್ರೆ ಒಬ್ಬ ಒಳ್ಳೆ ಹೆಣ್ಣುಮಗಳ ಮದುವೆ ಮಾಡಿಕೊಂಡು ಮಗನಿಗೆ ಕರ್ಕೊಂಡು ಬಂದಿದ್ಲು. ಒಂದಿಷ್ಟು ದಿನ ಆದಮೇಲೆ ಅತ್ತೆ ಸೊಸೆಗೆ ಇಬ್ಬರಿಗೂ ಸೇರಲಿಲ್ಲ. ಅತ್ತಿ ಎಷ್ಟೇ ಮಗಳ ಥರ ನೋಡ್ಕೊಂಡ್ರೆ ಆಕೆಗೆ ಇಷ್ಟ ಆಗಲಿಲ್ಲ. ಏನೋ ಒಂದಿಷ್ಟು ಕೆಲವು ಕಾರಣಾಂತರದಿಂದ ಅವರಿಬ್ಬರ ನಡುವೆ ಅವಾಗ ಜಗಳ ಆಗ್ತಿದ್ವು. ಜಗಳ ಆಗಬೇಕಾದ್ರೆ ಒಂದು ದಿನ ಗಂಡನಿಗೆ ಹೇಳಿಲ್ಲ, ರೇ ಇವತ್ತ ನಿಮ್ಮ ಅತ್ತಿನ ಅಂದ್ರೆ ನಮ್ಮ ಅತ್ತಿನ ನಿಮ್ಮ ಅವ್ವನ ಸಾಯಿಸ್ಬೇಕು ಅಂದ್ಲಕ್ಕೆ. ನಿಮ್ಮ ಅವ್ವನ ಇವತ್ತು ಎಷ್ಟೊತ್ತಿದ್ರು ಸಾಯಿಸ್ಬೇಕು, ಇನ್ನು ಮುಂದೆ ಈ ಮನೆಯಾಗ ನಾನು ಒಬ್ಬಕ್ಕೆ ಇರಬೇಕು, ನಿಮ್ಮ ಅವ್ವ ಇರಂಗಿಲ್ಲ ಅಂದ್ಲಕ್ಕೆ. ಇದು ಗಂಡ ಹೊಸ್ದಾಗಿ ಮದುವೆ ಆಗಿತ್ತಲ್ಲ, ಹ್ಞೂ ಅಂತಿದ್ದು. ಆಯಿತು ಅಂತ ಏನು ಮಾಡಿಲ್ಲ, ಆಯಿತು ಅಂತ ಹೇಳಿ ಒಂದು ಹಾಲಿನ ಗ್ಲಾಸ್ ತಗೊಂಡು ಬಂದು, ಯಾವತ್ತೂ ಕೂಡ ಅತ್ತಿಗೆ ಒಂದು ಚರಿಗೆ ಒಂದು ಲೋಟ ನೀರು ಕೊಟ್ಟಿದ್ದಿಲ್ಲ ಆಕೆ ಸೊಸೆ. ಅವತ್ತು ಅತ್ತಿನ ಕೊಲ್ಲಬೇಕಾಗಿತ್ತಲ್ಲ, ಸಾಯಿಸ್ಬೇಕಾಗಿತ್ತಲ್ಲ. ಒಂದು ಗ್ಲಾಸ್ ಹಾಲು ತೊಗೊಂಡು ಬಂದು, ಅತ್ತಿ ಭಾಳ ಹಾಲು ಚಲೋ ಅದಾವ, ಕಾಸೀನಿ, ಸ್ವಲ್ಪ ಸಕ್ಕರೆ ಹಾಕೀನಿ, ಭಾಳ ಚಲೋ ಅದಾವ, ಕುಡ್ದು ಮಲಗ್ರಿ, ಚಂದ ನಿದ್ದೆ ಎತ್ತದ ಅಂದ್ಲಾಕಿ. ಅದಕ್ಕೆ ಡೌಟ್ ಬಂತದ ಅತ್ತಿಗೆ. ಎಂದೂ ಕೊಡ್ಲಾರ್ದು ಇವತ್ತು ಕೊಡಕತ್ತಂದ್ರೆ ಏನೋ ಆಗೈತಿದ ಕತಿ ಅಂದ್ಲಾಕಿ. ನೋಡವ ಅಲ್ಲೇ ಇಡೋ, ಕುಡಿತೀನಿ, ಆಮೇಲೆ ನೋಡಿ ಈಗ ಬೇಡ ಆಮೇಲೆ ಕುಡಿತೀನಿ ಅಲ್ಲಿ ಇಡ ಅಂದ್ಲಾಕಿ. ಆಯ್ತತ್ತಿ ಕುಡ್ದು ಮಲ್ಕೋರಿ ಆರಾಮಂತ ಇಟ್ಟು ಅನ್ಲಾಕಿ. ಹೋಗಿ ಒಂದು 15 ನಿಮಿಷ 10 ನಿಮಿಷ ಆಗಿತ್ತು. ಈಕೆ ಸೊಸಿ ಹೋದ ಮೇಲೆ ಸೊಸಿ ಅವು ಬಂದು ಅದಾ ಮನೆಗೆ ಅದಾ ಟೈಮಿಗೆ ಅಂದ್ರೆ ಹುಡುಗಿ ಅವು ಬಂದು. ಯಾವಾಗ ಹುಡುಗಿ ಅವು ಬಂದು ಕೂಳೆ ಬೀಗ್ರವ್ರಿಬ್ರು, ಬರ್ರಿ ಬೀಗ್ರ, ಯಾಕ ಭಾಳ ತಡವಾಗಿ ಬಂದಿರಲ್ಲ, ಬಸ್ಗೆ ಮಿಸ್ ಆತೇನ್ರಿ ಅಂದ್ಲೈಕ್. ಇಲ್ರಿ 8ರ ಬಸ್ಸಿಗೆ ಬರ್ಬೇಕು ಅನ್ಕೊಂಡೆ, 8ರ ಬಸ್ ತಪ್ಪದ, ಅದಕ್ಕೆ 9ರ ಬಸ್ಸಿಗೆ ಬಂದಿನಿ, ತಡ ಆಗ್ಯದ. ಹೌದ್ರಿ, ಕುತ್ಕೊಳ್ರಿ, ಭಾಳ ದಣದಂಗೆ ಕಾಣ್ತೀರಿ, ಸುಸ್ತಾಗ್ಯದ. ಈಗ ನಿಮ್ಮ ಮಗಳಲ್ಲಿ ಹಾಲಿಟ್ಟು ಹೋಗ್ಯಾಳ, ತಗೊಳ್ರಿ ಕುಡೀರಿ ಅಂತೇಳಿ ಆ ಹಾಲನ್ನ ಆ ಹುಡುಗಿ ಅವಾಗ ಹುಡುಗನ ಅವು ಕೊಟ್ಲು. ಇದು ಕಂಡತ್ತೆಲ್ಲ ಗಟ್ಟ ಕುಡೀತು. ಕೊಟ್ಟಿದ್ದ ತಡ ಕುಡ್ದಾಗ್ಬಿಡ್ತು, ಏನು ನೋಡಲೇ ಇಲ್ಲಿ. ಕೊಡ್ದ ಕೂಡ ಇದು ಅಂತ ಒಂದು 2 ನಿಮಿಷಕ್ಕೆ, ರೇ ಬೀಗ್ರ, ನನಗೆ ಬಸ್ಸಿಗೆ ಬಂದಿದ್ದಕ್ಕೆ ಭಾಳ ಸುಸ್ತಾದಂಗೆ ಆಗ್ಯದ, ಮತ್ತು ನನಗೆ ನಿದ್ದೆ ಬರಾಕತ್ತಾವ, ನಾ ಇಲ್ಲೇ ನಿಮ್ಮ ರೂಮ್ನಾಗ ಮಲಗ್ತೇನೆ, ನೀವು ಬಾಜು ರೂಮ್ನೊಳಗೆ ಪಕ್ಕದ ರೂಮ್ನೊಳಗೆ ಮಲಗ್ರಿ. ಆಯ್ತು ರೀ ಬೀಗ್ರ, ನೀವು ಇಲ್ಲೇ ಮಲ್ಕೊಳ್ರಿ, ನಾನು ಬೇರೆ ರೂಮ್ನಾಗ ಮಲಗ್ತೀನಿ ಅಂತೇಳಿ ಆ ಹುಡುಗಿ ಅವನ್ನ ಅಲ್ಲೇ ಮಲಗಿಸಿ ಈಕೆ ಹುಡುಗ ನಾವು ಬಾಜು ರೂಮ್ನೊಳಗೆ ಮಲಗಿರು. ಅದು ಏನಾಗಿತ್ತಂದ್ರೆ ಸೊಸಿ ನಮ್ಮ ಅತ್ತಿಗೆ ರಾತ್ರಿ ಎಚ್ಚರ ಆಗಬಾರ್ದಂತೇಳಿ ಒಂದು 8-10 ನಿದ್ದಿಗಳಿಗೆ ಹಾಕಿದ್ಲು ಹಾಲನ್ನ. ಯಾವಾಗ 8-10 ನಿದ್ದಿಗಳಿಗೆ ಹಾಕಿದ್ಲು, ಅದನ್ನು ಯಾರು ಕುಡಿದ್ರು? ಹುಡುಗಿ ಅವು ಕುಡಿದ್ಲು. ಅದಕ್ಕೆ ನಿದ್ದೆ ಬಂತದ, ಅಲ್ಲೇ ಮಲಗೇ ಬಿಡ್ತಾವ್ರು ಅವು. ರಾತ್ರಿ 12:30 ಆಯಿತು. ಅವಾಗ ಆ ಹೆಂಡತಿ ಹುಡುಗಿದ್ಲಲ್ಲ, ಗಂಡಗೂ ಎಬ್ಬಿಸಿದ್ಲು. ರೀ ಅಂದ್ಲಕ್ಕೆ. ಏನ? 12:30 ಆಗೈತಿ, ನಡ್ರಿ ನಿಮ್ಮ ಅವನ ರೂಮಿನ ಲೈಟ್ ಬಂದ್ ಮಾಡ್ತೀನಿ, ಸೀದಾ ಹೋಗ್ರಿ. ಓದು ಕುಳ್ಯಾಕಿನ ಅಲ್ಲಿ ಇಲ್ಲಿ ಒಂದು ಸಮಸ್ಯೆ ಆಗ್ತದ. ನಮ್ಮ ಹೊಲದಾಗ ಬಾವಿ ಐತಲ್ಲ, ನಿಮ್ಮ ಹೊಲದಾಗ ಅದ ಅವನು ಬಾವಿ, ಹುಷಾರು ನೋಡ್ರಿ. ನಮ್ಮ ಹೊಲದಾಗ ಬಾವಿ ಐತಲ್ಲ, ಆ ಬಾವಿಯಾಗ ಹೋಗಿ ಒಗದ್ ಬಿಡೋಣ. ರಾತ್ರಿ ಸಾಯಂಕಾಲ ವಾಕಿಂಗ್ ಹೋಗಿದ್ಲ, ಹತ್ತಿ ಜಾರಿ ಬಿದ್ದಾಳಂತ ಹೇಳಕ್ಕೆ ಬರ್ತದ, ಮತ್ತೆಲ್ಲರ ಕೊಂದ್ರೆ ನಮ್ಮ ಮೇಲೆ ಹಾಕದ. ನಡ್ರಿ ಸೀದಾ ಹತ್ತಿ ರೂಮಿಗೆ ಹೋಗೋಣ, ನಾ ಲೈಟ್ ಬಂದ್ ಮಾಡ್ತೀನಿ, ನೀವು ಸೀದಾ ಹೋಗಿ ಆಕೆ ನಿದ್ದೆಗಳಿಗೆ ಹಾಕಿದ ಹಾಲು ಕುಡ್ದಿರ್ತಾಳ, ನಿದ್ದೆ ಹತ್ತಿರ್ತದ, ಸೀದಾ ಫೋನಿನ ಬ್ಯಾಟ್ರಿ ಟಾರ್ಚ್ ಹಿಡಿದು ಬಿಳಿ ಸೀರೆ ಉಟ್ಕೊಂಡು ಮಲಗ್ಯಾಳ. ಆ ಸೀರೆ ನೋಡ್ರಿ ನಿಮ್ಮ ಅವ್ವ ಇರ್ತಾಳ, ಸುಮ್ಮನೆ ಗೋಣಿ ಚೀಲದಾಗ ತುಂಬಿ ಗಂಟು ಕಟ್ಕೊಂಡು ಬಂದುಬಿಡ್ರಿ ಅಂದ. ಆಯ್ತಂತ ಹೋದ ಗಂಡ. ಹೋದ ಅಲ್ಲಿ ಅವ್ರ ಅವನ್ನ ರೂಮಿನೊಳಗೆ ಹೋಗೋದ್ರಾಗ ಆಕೆ ಹೆಂಡತಿ ಲೈಟ್ ಬಂದ್ ಮಾಡಿದ್ಲು. ಆ ಲೈಟ್ ಬಂದ್ ಮಾಡಿದ ಕೂಡಲೇ ಸೀದಾ ಇವ ಗಂಡ ಹೋಗಿದ್ನಲ್ಲ ಮಗ, ಆ ಹೆಂಡತಿ ಹೇಳ್ದಂಗೆ ಫೋನಿನ ಟಾರ್ಚ್ ಹಿಡ್ದ. ನಿಮ್ಮವು ಬಿಳಿ ಸೀರೆ ಉಟ್ಕೊಂಡಾಳ ಅಂದಲ್ಲ, ನೋಡಿದ್ಲು. ಅವ ನೋಡಿದ, ಬಿಳಿ ಸೀರೆ ಉಟ್ಕೊಂಡಿತ್ತು, ಲೈಟ್ ಬಂದ್ ಮಾಡಿದ.
ಹಿಂದೆ ಮುಂದೆ ನೋಡ್ಲಾರ್ದು ಗೋಣಿ ಚೀಲದಾಗ ತುಂಬಿದ್ನವ. ಗಂಟು ಕಟ್ಟಿದ. ಎಷ್ಟು ಚಂದ ಕೇಳ್ತೀರಿ ಅವು ಅತ್ತಿ ಸೊಸಿದ, ಭಾರಿ ಕೇಳ್ತೀರಿ ನೋಡಿ ನೀವು ಅತ್ತಿ ಸೊಸಿ. ಗಂಟು ಕಟ್ಟಿದ, ಗಂಟು ಕಟ್ಟಿ ಹೆಗಲ ಮೇಲೆ ಹೊತ್ಕೊಂಡು ಹೊಂಟ. ಏನು ಮಾಡೋದು ಹಣೆ ಬರ. ಅವತ್ತು ಹುಡುಗಿ ಅವನು ಬಿಳಿ ಸೀರೆನ ಉಟ್ಕೊಂಡು ಬಂದಿತ್ತು. ಹುಡುಗಿ ಅವನು ಬಿಳಿ ಸೀರೆ ಉಟ್ಕೊಂಡಿತ್ತು, ಅದಕ್ಕೆ ತುಂಬಿದ್ ನಾವು ಗೋಣಿ ಚೀಲದಾಗ. ಹೊತ್ಕೊಂಡು ಸೀದಾ ಎಲ್ಲಿಗೆ ಬಂದರು? ಅವರು ಹೊಲದೊಳಗಿದ್ದ ಬಾವಿಗೆ ಬಂದರು. ಹೊತ್ಕೊಂಡು ಬಂದ. ಆ ಹೊಲದೊಳಗೆ ಒಡ್ಡಿರ್ತದೆ ಗೊತ್ತನ, ಒಡ್ಡು ಅದಾವೆಲ್ಲ ಇಲ್ಲಿ. ಆ ಒಡ್ಡಿನ ಮೇಲೆ ಹೆಂಡತಿ ನಿಂತಾಳ. ಆ ಹೊಲದ ಒಡ್ಡಿಗೂ ಬಾವಿಗೂ ಒಂದಿಷ್ಟು ದೂರ ಅಂತರ ಇತ್ತು. ಗಂಡ ಹೊತ್ಕೊಂಡು ಹೋಗಿ ಇಳಿಸಿದ. ಇಳಿಸಿದ ಮೇಲೆ ಅವ ಅನ್ಕೊಂಡ, ನನ್ನ ತಾಯಿ ಅದಾಳ, ನಮ್ಮ ಅವ್ವ ಅದಾಳ, ಈಕಿನ ಹೆಂಗೆ ಸಾಯಿಸೋದು ತಪ್ಪಾಗ್ತದ. ಇಲ್ಲೇ ಗೋಣಿ ಚೀಲದಾಗ ಗಂಟು ಬಿಚ್ಚಿ ಕೊನೆಯ ಸಲ ನಮ್ಮ ಅವನ ಮಕ ನೋಡಿ ಇಲ್ಲೇ ಮಲಗಿಸಿ ಈಕಿ ಹತ್ರ ನಾಳೆ ಬಂದು ಭೇಟಿಯಾಗಿ ಈಕಿನೆಲ್ಲಾರು ಬೇರೆ ಕಡೆ ಬಿಟ್ಟು ಬರೋಣ. ಈಗ ಒಂದು ಯಾವ್ದಾರು ದೊಡ್ಡ ಕಲ್ಲು ಬಾವಿಯಾಗ ಒಗದು ಅವನ್ನ ಒಗದಿನಂತ ಹೇಳೋಣ ಅಂತೇಳಿ ಮಗ ಏನು ಮಾಡ್ತಾನಂದ್ರೆ, ಸೊಸಿಯಲ್ಲಿ ಒಡ್ಡ ಮೇಲೆ ನಿಂತಿರೋದು ನೋಡಿ ಇವ ಆ ಗೋಣಿ ಚೀಲದ ಗಂಟು ಬಿಚ್ಚಿದ. ಗೋಣಿ ಚೀಲದ ಗಂಟು ಬಿಚ್ಚಿ ಬ್ಯಾಟ್ರಿ ಮಕ್ಕಕ್ಕೆ ಹಿಡಿತಾನ. ಯಾವಾಗ ಬೆಳಕು ಹೋಗಿ ಆ ಗೋಣಿ ಚೀಲದೊಳಗಿದ್ದ ಹೆಣ್ಮಗಳ ಮಕ್ಕಕ್ಕೆ ಬೀಳ್ತಾಳ್ತಾ, ಅವಾಗ ಇವಂಗ ಸರ್ಪ್ರೈಸ್ ಕಾದಿತ್ತು. ಇವಂಗ ಅವು ಇದ್ದಿದ್ದಿಲ್ಲ, ಆಕಿ ಹುಡುಗಿ ಅವು ಇದ್ಲ ಅತ್ತಿ. ಇವ ಅನ್ಕೊಂಡ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ. ಆ ಹುಡುಗಿ ಅವನು ಅವತ್ತ ಬಂದಿದ್ಲ, ಆಕಿನ ಬಿಳಿಸಿನ ಉಟ್ಕೊಂಬಂದಿದ್ಲು. ಅದಕ್ಕೆ ಗೊತ್ತಲ್ಲ, ನೀವು ಗೋಣಿ ಚೀಲಕ್ಕೆ ತುಂಬ್ಕೊಂಬಂದು ನೋಡ್ದ. ಇವಂಗೆ ಸರ್ಪ್ರೈಸ್ ಅನ್ನಿಸ್ತು. ಸೀದಾ ಗಂಟು ಬಿಚ್ಚಿದ ಕೂಡ ಕೈ ಮುಗದ ಆಕಿಗೆ ಅಲ್ಲಿ ಎಚ್ಚರಾಗಿತ್ತು. ಆಕಿಗೆ ಹಿಂಗೆ ಒತ್ಕೊಂಬರೋದು, ಹಿಂಗೆ ಒಳ್ಳಾಡ್ಸೋದ್ರ. ಆ ಗೋಣಿ ಚೀಲದಾಗ ಒತ್ಕೊಂಬಂದು ಇಳಿಸೋದ್ರಾಗ ಎಚ್ಚರಾಗಿತ್ತು. ಈಕಿ ಏನು ಮಾಡಿದ್ಲು ಅಂದ್ರೆ ನಿಮ್ಮ ಅವ್ವ ಅದಳ ಅಂತೇಳಿ ಆಕಿ ತಿಳ್ಕೊಂಡು ಏನು ಮಾಡಿದ್ಲು, ಬಾಯಾಗ ಬಟ್ಟೆ ತೊಳ್ಕೋಗಿಲ್ಲ ಕತ್ಲದಾಗ. ಮಾತಾಡಬಾರ್ದು, ಒದರಾಡಬಾರ್ದು, ಎಚ್ಚರ ಆದ್ರಂತೆ. ಅಲ್ಲಿ ಹೋಗಿ ಇವ ಗಂಟು ಬಿಚ್ಚಿದ ಕೂಳಿ ಅಕ್ಕಿ ಅಂದ್ಲು. ಅಂದ್ಲಾಕಿ. ಅಂದ್ಲಾಕಿ. ಏನಿಲ್ಲ ಅತ್ತಿ, ನಿನ್ನ ಮಗಳು ಹೇಳ್ಯಾಳ ನಿನ್ನ ಬಾವ್ಯಾಗ ಹೋಗಿ ಅಂತ. ಅಂದ್ಲಿಕ್ಕೆ ನಿನ್ನ ಮಗಳು ನಿನ್ನ ಬಾವ್ಯಾಗ ಹೋಗಿ ಅಂದಾಳ. ಅಕ್ಕಿ ಯಾಕೆ ಹೇಳ್ಯಾಳ? ನನಗೆ ಗೊತ್ತಿಲ್ಲೇವು, ನೀನ ಹೇಳಿಲ್ಲ ಮದುವೆ ಆಗೋ ಟೈಮ್ನಾಗ. ಅಳಿಯ ದೇವ್ರ, ನನ್ನ ಮಗಳು ಹೆಂಗೆ ಹೇಳ್ತಾಳೆ ಹಂಗೆ ಕೇಳು, ನಿನ್ನ ಬದುಕು ಚಲೋ ಆಗ್ತದ. ಆಕಿ ಏನು ಮಾಡಂತಾಳೆ, ಏನು ಬ್ಯಾಡ ಅಂತಾಳೆ ಹಂಗ ಇರು. ಆಕಿ ಯಾ ಕೆಲಸ ಮಾಡಂತಾಳೆ ಅದನ್ನು ಮಾಡು, ಯಾ ಕೆಲಸ ಬ್ಯಾಡ ಅಂತಾಳೆ ಬಿಡು ಅಂದಲ್ಲವ. ಇವತ್ತು ನೀನು ಒಗಿ ಅಂದಾಳ, ಒಗ್ಯಾಕೆ ಬಂದೀನಿ. ಆಕಿ ಅನ್ಕೊಂಡ್ಲ ಅತ್ತಿ, ಆ ಹುಡುಗಿ ಅವ್ವ, ಅಲ್ಲ ನಾ ಸಾಲ ಸುಲ ಮಾಡಿ ದೊಡ್ಡ ಮನೆತನ ಅಂತ ನಿನಗೆ ಮದುವೆ ಮಾಡಿ ಕೊಟ್ರೆ ಇದೇನೋ ದೇವನಂತದ ನನ್ನ ಕೊಲ್ಲಕತ್ತಲ್ಲ, ನನ್ನ ಬಿಟ್ಟು ಬಿಡು ಹೊಕ್ಕಿನಿ ಅಂದ್ಲಾಕಿ. ಸಾಧ್ಯ ಇಲ್ಲ ಅತ್ತಿ, ನೀನ ಹೇಳಿಬಿಟ್ಟು ನನ್ನ ಮಗಳ ಮಾತು ಮೀರ್ಬಾರ್ದಂತ ಮಾತು ತಗೊಂಡು ನಾ ಬಿಡಂಗಿಲ್ಲ, ಒಗಿತೀನಿ. ಒಂದು ಸಲ ನನ್ನ ಮಗಳನ್ನ ಕರಿ ಕೇಳ ಅಂದ್ಲಾಕಿ. ಒಂದು ಸಲ ನನ್ನ ಮಗಳನ್ನ ಕರಿ ಕೇಳು ಅಂದ್ಲಾಕಿ. ಯಾವಾಗ ಕೇಳು ಅಂತ ಹೇಳಿದ್ಲು ಅವಾಗ ಅವ ಹುಡುಗ ಗಂಡ ಹೆಂಡತಿಗೆ ಒದರ್ತಾನ. ಏ ಅವ್ವ ಅವ್ವ ಅನ್ನವ, ಅವ್ವ ಅವ್ವ ಅನ್ನವ. ಅವ್ವ ದೇವ್ವ ಸಾಕಾಗೈತೆ ಒಗಿ ಅಂದಾಕಿ. ಒಂದು ಸಲ ನೋಡ ಬಾ